ಇವತ್ತು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಒಂದು ಬ್ರ್ಯಾಂಡ್ ನ್ಯೂ ಬೊಟಿಕ್ ರೆಸಾರ್ಟ್ನ ಅನ್ವೀಲಿಂಗ್ ಮಾಡ್ತಾ ಇದ್ದೀವಿ. ಈ ರೆಸಾರ್ಟ್ ಹೇಗಿದೆ ಅಂತ ಒಂದು ಇಂಟ್ರೋ ನೋಡ್ಕೊಂಬನ್ನಿ. ಚಿಕ್ಕಮಂಗ್ಳೂರಿನ ಒಂದು ಹೆವನ್ ಅನ್ಬೋದು. ಆ ಹೆವನ್ಗೆ ಗೇಟ್ ಅಂದರೆ ಕೊಟ್ಟಿಗೆಹಾರ, ಚಿಕ್ಕಮಂಗ್ಳೂರಲ್ಲಿರೋ ಕೊಟ್ಟಿಗೆಹಾರ. ಆ ಕೊಟ್ಟಿಗೆಹಾರದಿಂದ ಜಸ್ಟ್ ಮ್ಯಾಟ್ರ್ ಆಫ್ 100 ಮೀಟರ್ಸ್ ದೂರದಲ್ಲಿದೆ. ಹೈವೇ ಪಕ್ಕದಲ್ಲೇ ಇದೆ. ಯಾವ ರೀತಿಯೋ ನೀವು ಆಫ್ ರೋಡಿಂಗ್ ಹೋಗಿ ನಿಮ್ಮ ವೆಹಿಕಲ್ ಸ್ಟ್ರಕ್ ಆಯಿತು ಅಂತ ಅಂದ್ಕೊಳ್ಳೋದು ಆ ಥರದ್ದು ಏನೂ ನೆಸಸರಿ ಇಲ್ಲ. ಹೈವೇ ಪಕ್ಕದಲ್ಲೇ ಬರುತ್ತೆ. ಲೊಕ್ಯಾಲಿಟಿ ವೈಸ್ ಸೂಪರ್ ಅಂತಲೇ ಹೇಳ್ಬೋದು. ಈ ರೆಸಾರ್ಟು ಕಪಲ್ಸ್ಗಾಗಿರ್ಬೋದು, ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗಾಗಿರ್ಬೋದು, ಒಂದು ಗ್ಯಾದರಿಂಗ್ ಆಗಿರ್ಬೋದು, ಮತ್ತು ನೀವೇನಾದ್ರು ಈವೆಂಟ್ಸನ್ನು ಮಾಡ್ಕೊತೀವಿ ಅಂದರೆ ಲೈಕ್ ಬರ್ತ್ಡೇ ಈವೆಂಟ್ಸ್ ಆಗಿರ್ಬೋದು, ಆ್ಯನಿವರ್ಸರೀಸು, ಈ ಥರದ್ದೆಲ್ಲ ಮಾಡ್ಕೊತೀವಿ ಅಂತಂದರೆ ವೆಲ್ ಸೂಟೇಬಲ್ ಅಂತಲೇ ಹೇಳ್ಬೋದು. ಈಗ ನಾವು ಬಂದಿರೋದು ಸಮ್ಮರಲ್ಲಿ, ಬಟ್ ಗ್ರೀನರಿ ಮಾತ್ರ ತುಂಬ ಚೆನ್ನಾಗಿದೆ. ಒಳ್ಳೆ ಫಾಗ್ ಎಲ್ಲ ಇದೆ. ಅವಾಗ ಮಳೆನೂ ಸಹ ಆಗ್ತಿದೆ ಅಂತ ಕೇಳ್ಪಟ್ಟೆ ಚಿಕ್ಕಮಂಗ್ಳೂರಲ್ಲಿ. ಮಾನ್ಸೂನಲ್ಲಿ ಬರ್ತಿದ್ರೆ ವೈಬೇ ಬೇರೆ, ಅದು ಹೇಳೋಕ್ಕೆ ಆಗಲ್ಲ. ಮತ್ತು ಸಾಕಷ್ಟು ಟೂರಿಸ್ಟ್ ಪ್ಲೇಸಸ್ಗೆಲ್ಲ ಹತ್ರ ಇದೆ. ಬ್ಯಾಂಗ್ಳೂರಿಂದ ಬೆಳಗ್ಗೆ ಹೊರಟಿದ್ದೀವಿ. ಈಗ ಆಲ್ಮೋಸ್ಟ್ ಚಿಕ್ಕಮಂಗ್ಳೂರು ರೀಚ್ ಆಗಿದ್ದೀವಿ. ಸೊ ಬನ್ನಿ ಈ ರೆಸಾರ್ಟ್ನ ಕಂಪ್ಲೀಟ್ ಎಕ್ಸ್ಪೀರಿಯನ್ಸ್ ಮಾಡಿ ನೋಡೋಣ. ಈ ರೆಸಾರ್ಟ್ಗೆ ಹೋಗ್ಬೇಕಾದ್ರೆ ಒಂದು ಕಾಫಿ ಗ್ರೋಯರ್ಸ್ ಅಂತ ಒಂದು ಸಿಗುತ್ತೆ, ಒಂದು ಕಾಫಿ ಶಾಪು. ಕಾಫಿ ಎಲ್ಲ ಇತ್ತು, ಕಾಫಿ ಎಲ್ಲ ಸಿಗುತ್ತೆ, ಟೀ ಸಿಗುತ್ತೆ, ಮತ್ತು ಬ್ರೇಕ್ಫಾಸ್ಟ್ಗೆಲ್ಲ ಸಿಗುತ್ತೆ. ಅಂದರೆ ಐಟಮ್ಸ್, ಚೈನೀಸ್ ಐಟಮ್ಸ್ ಈ ಥರದರ. ಎಷ್ಟೋ ದಿನದಿಂದ ಪ್ಲ್ಯಾನ್ ಇತ್ತು, ಬರಬೇಕಾರೆಲ್ಲ ನೋಡ್ತಾ ಇದ್ವಿ ಹೋಗೋಣ ಅಂತ. ತುಂಬ ಚಿಕ್ಕಾಗಿ ಮಾಡಿದ್ದಾರೆ, ಸೂಪರಾಗಿದೆ. ಸೊ ತಿನ್ಕೊಂಬಂದ್ವಿ. ಅಕಸ್ಮಾತ್ ನೀವೇನಾದ್ರು ಈ ಕಡೆ ಬರಬೇಕಾದ್ರೆ ಈ ಸಕಲೇಶ್ಪುರದಿಂದ 20 ಕಿಲೋಮೀಟರ್ಸ್ ಆಗುತ್ತೆ, ಮೂಡಿಗೆರೆಯಿಂದ 20 ಕಿಲೋಮೀಟರ್ಸ್ ಆಗುತ್ತೆ. ಒಂದು ಒಳ್ಳೆ ಪೀಸ್ಫುಲ್ ಗೆಟ್ ಅವೇ ಅಂತಂದರೆ ಇಲ್ಲಿ ನೀವು ಕಾಫಿ ಶಾಪ್ಗೆ ಒಂದು ಪಿಟ್ ಶಾಪ್ ಕೊಡ್ಬೋದು. ಆಮೇಲೆ ಬುಕ್ಸ್ ಇದೆ, ಪ್ಲ್ಯಾಂಟ್ಸ್ ಎಲ್ಲ ಇಟ್ಟಿದ್ದಾರೆ. ಸೊ ಒಳ್ಳೆ ಟೈಮ್ ನೋಡೋಕ್ಕೆ ಚೆನ್ನಾಗಿದೆ. ಇವಾಗ ತಾನೇ ಬ್ರ್ಯಾಂಡ್ ರೆಸಾರ್ಟ್ನ ರೀಚ್ ಆಗಿದ್ದೀವಿ. ಇದು ಕೊಟ್ಟಿಗೆಹಾರದಲ್ಲಿ ಬರುತ್ತೆ. ಕೆಲವ್ರಿಗೆಲ್ಲ ಒಂದು ಆಪ್ಷನ್ ಇಟ್ಕೊಂಡಿರ್ತೀರ. ನಮ್ಮದು ಸಡನ್ ಇದೆ, ಲೋ ಗ್ರೌಂಡ್ ಕ್ಲಿಯರೆನ್ಸ್ ಇದೆ, ಚಿಕ್ಕಮಂಗ್ಳೂರು ಕಡೆ ಹೋಗಬೇಕು, ಲೋ ಗ್ರೌಂಡ್ ಕ್ಲಿಯರೆನ್ಸಿಂದ ಹಿಲ್ ಸ್ಟೇಷನಲ್ಲಿ ಹತ್ತಕ್ಕಾಗಲ್ಲ, ಇಲ್ಲ ಗುಡ್ಡದ ಮೇಲೆ ಹೋಗೋಕ್ಕಾಗಲ್ಲ ಅಂತ ಅಂಥವ್ರಿಗೆ ಈ ರೆಸಾರ್ಟ್ ಹೇಳಿ ಮಾಡಿಸಿದ್ದು ಅಂತಲೇ ಹೇಳ್ಬೋದು. ಆಮೇಲೆ ಈ ಲೊಕೇಶನ್ ಹೇಳೋದಾದರೆ ಕೊಟ್ಟಿಗೆಹಾರ ಪಕ್ಕದಲ್ಲಿದೆ. ಹಿಂದ್ಗಡೆ ದೇವ್ರ ಮನೆ ಬೆಟ್ಟ ಇದೆ, ಬ್ಯೂಟಿಫುಲ್ ಆಗಿದೆ ಪ್ಲೇಸು. ಹಿಂದ್ಗಡೆ ಏನು ಕಾಣಿಸ್ತಾ ಇದೆ ಸ್ವಿಮ್ಮಿಂಗ್ ಪೂಲು, ಅದ್ರ ಹಿಂದ್ಗಡೆ ಇರೋಂಥದ್ದು ಕೆಫೆಟೇರಿಯಾ ಇದೆ, ಅಂದರೆ ಡೈನಿಂಗ್ ಸೆಕ್ಷನ್ ಬರುತ್ತೆ. ಈ ನನ್ನ ಅಪೋಸಿಟ್ ಏನಿದೆ ಈ ಕಡೆ ದೇವ್ರ ಮನೆ ಗುಡ್ಡ ಬರುತ್ತೆ. ಬೆಳಗ್ಗೆ ಎಲ್ಲ ಫಾಗು ಮಿಸ್ಟರ್ ಎಲ್ಲ ಕವರ್ ಆಗಿರುತ್ತೆ. ಅದೆಲ್ಲ ನೀವು ಇಂಟ್ರೋದಲ್ಲಿ ನೋಡಿರ್ತೀರ ಅಂತ ಅಂದ್ಕೊತೀನಿ. ಇಲ್ಲಿ ಟೋಟಲಿ 3 ಥರ ಸ್ಟೇ ಬರುತ್ತೆ. ಒಂದು ಕಪಲ್ ಸ್ಟೇ ಇದೆ, ಮತ್ತು 3 ಶೇರಿಂಗ್ ಇದೆ. ಇನ್ ಕೇಸ್ ಏನಾದ್ರು ದೊಡ್ಡ ಮಗು ಏನಾರು ಇದ್ದರೆ, ಇಲ್ಲ ಅಂತಂದರೆ 3 ಪರ್ಸನ್ಸ್ ಏನೋ ಬಂದರೆ ಅಂತ. ಆಮೇಲೆ ವಿಲ್ಲಾ ಸಹ ಇದೆ. ಆ ವಿಲ್ಲಾದಲ್ಲಿ ಈವನ್ ಟಬ್ಬಾತ್ ಸಹ ಇರೋಂಥದ್ದು ಸಹ ಇದೆ. ಬೇರೆ ಬೇರೆ ಆಪ್ಷನ್ಸ್ ಥರದ್ದೆಲ್ಲ ಇದೆ. ನೀವು ಬುಕ್ ಮಾಡಬೇಕು ಅಂತಂದರೆ ಸ್ಕ್ರಾಲ್ ಆಗ್ತಿರೋ ನಂಬರ್ಗೆ ನೀವು ಬುಕ್ ಮಾಡ್ಕೋಬೋದು. ಇದೆಲ್ಲ ವಿಡಿಯೋ ಎಲ್ಲ ನೋಡಾದ್ಮೇಲೆ. ಹಾಗೆ ಡಿಸ್ಕ್ರಿಪ್ಷನ್ಲೂ ಇರುತ್ತೆ ಲೊಕೇಶನ್, ಗೂಗಲ್ ಮ್ಯಾಪ್ ಎಲ್ಲ ಲೊಕೇಶನ್ ನಾವು ಪಿನ್ ಮಾಡ್ತೀವಿ, ಅದನ್ನು ಸಹ ಈಗ ರೂಮ್ ಟೂರ್ ನೋಡೋ ಟೈಮು. ನಾವಿವತ್ತು ಸ್ಟೇ ಆಗ್ತಿರೋಂಥ ರೂಮ್ನ ತೋರಿಸ್ತೀನಿ, ಬನ್ನಿ. ನಮಗೆ ಒಂದು ಅಡ್ವಾಂಟೇಜ್ ಇದೆ ಈ ರೂಮ್ ತೊಗೊಂಡಿರೋದಕ್ಕೆ. ಮೌಂಟೇನ್ ವ್ಯೂ ಕಾಣಿಸುತ್ತೆ. ಸೊ ನೇಚರ್ ನೋಡ್ಕೊಂಡಿರ್ಬೋದು. ದೊಡ್ಡ ಗ್ಲಾಸ್ ಇರೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸುತ್ತೆ ವ್ಯೂ. ಆ್ಯಂಡ್ ಎಂಟ್ರಿ ಆಗಿದ ತಕ್ಷಣ ಸ್ಪೇಸ್ ಚೆನ್ನಾಗಿದೆ ರೂಮಿಂದು. ಆ್ಯಂಡ್ ಈ ಕಡೆ ಒಂದು ಕಿಂಗ್ ಸೈಜ್ ಕಾಟ್ ಇದೆ, ನೈಸ್ ಹೆಡ್ ಬೋರ್ಡ್ ವಿತ್ ಲೈಟ್, ಮತ್ತು ಟೆಲಿಫೋನ್ ಇರುತ್ತೆ ಇಲ್ಲಿ. ಆಮೇಲೆ ರೆಫ್ರಿಜರೇಟರ್ ಇದೆ ಆ್ಯಂಡ್ ಕ್ಯೂಟ್ ಆಗಿರೋ ಚೇರ್ ಕೊಟ್ಟಿದ್ದಾರೆ. ಸೊ ನೀವೇನಾದ್ರು ವರ್ಕ್ ಮಾಡ್ಕೋತೀನಿ ಅಂದರೆ ವರ್ಕಿಂಗ್ ಸ್ಪೇಸ್ ಥರ ಕೂಡ ಯುಟಿಲೈಸ್ ಮಾಡ್ಕೋಬೋದು. ಈ ಕಡೆ ಒಂದು ಸ್ಮಾಲ್ ವಾರ್ಡ್ರೋಬ್ ಇದೆ. ಆ್ಯಂಡ್ ದೆನ್ ಡ್ರೆಸ್ಸಿಂಗ್ ಮಿರರ್ ಕೊಟ್ಟಿದ್ದಾರೆ ಇದಕ್ಕೇನೆ. ಸೊ ನೈಸ್. ರೂಮಿಂದ ಈ ಸೈಡ್ ಬಂದರೆ ಬಾಲ್ಕನಿ ಸಿಗುತ್ತೆ ನಮಗೆ. ಸೊ 2 ಚೇರು ಟೇಬಲ್ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿಂದ ಮೇನ್ ಅಡ್ವಾಂಟೇಜ್ ಈ ರೂಮಿಂದು ಅಂದರೆ ಇಲ್ಲಿಂದ ಮೌಂಟೇನ್ ವ್ಯೂ ಕಾಣಿಸುತ್ತೆ, ಮತ್ತು ಇಲ್ಲೊಂದು ಸ್ಟ್ರೀಮ್ ಇದೆ, ಸ್ಟ್ರೀಮ್ ಹರಿಯುತ್ತೆ. ಸೊ ಬ್ಯೂಟಿಫುಲ್ ವ್ಯೂ, ಮತ್ತು ತುಂಬ ಕೂಲಾಗಿದೆ. ನಾವು ಬಂದಿರೋ ಸಮ್ಮರಲ್ಲಿ ಕೂಲಾಗಿದೆ. ಹೊರಗಡೆ ಸಖತ್ ಬಿಸಿಲಿದೆ,
ಚೆನ್ನಾಗಿದೆ. ಮತ್ತು ಗಾರ್ಡನ್ ಎಲ್ಲ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ, ಎಲ್ಲ ಸುತ್ತ ಗ್ರೀನರಿನೇ ಕಾಣಿಸುತ್ತೆ. ಈ ರೂಮ್ಗೆ AC ಕೂಡ ಇದೆ. ಸೊ ಓವರಾಲ್ ಆಗಿ ಈ ರೂಮ್ ಆಂಬಿಯನ್ಸ್ ನಮಗೆ ವಾವ್ ಅಂತ ಅನಿಸ್ತು. ಬಾತ್ರೂಮ್ ತುಂಬ ಚೆನ್ನಾಗಿದೆ, ಫುಲ್ ಲಕ್ಸುರಿಯಾಗಿ ಕೊಟ್ಟಿದ್ದಾರೆ. 3 ಸೆಕ್ಷನ್ ಬರುತ್ತೆ ಇಲ್ಲಿ. ಒಂದು ಕಮೋಡ್ ಸೆಕ್ಷನ್ ಇದೆ, ಈ ಕಡೆ ಸಿಂಕ್ ಏರಿಯಾ ಬರುತ್ತೆ, ಈ ಕಡೆ ಬಾತ್ ಏರಿಯಾ ಬರುತ್ತೆ. ಸೊ ಎಲ್ಲ ಸ್ಯಾನಿಟರಿ ಆ್ಯಂಡ್ ದೆನ್ ಟವಲ್ಸ್, ನಮಗೇನು ಬಾತ್ ಎಸೆನ್ಷಿಯಲ್ಸ್ ಇರುತ್ತೆ ಸೊ ಎಲ್ಲ ಪ್ರೊವೈಡ್ ಮಾಡಿದ್ದಾರೆ. ಎಲ್ಲ ಬಯೋಟಿಕ್ ಕೊಟ್ಟಿದ್ದಾರೆ, ಶಾಂಪೂಸ್, ಬಾಡಿ ವಾಶ್ ಪ್ರತಿಯೊಂದು ಇದೆ. ಈ ಕಡೆ ಏನು ಕಾಣಿಸ್ತಾ ಇದೆಯಲ್ಲ ಇದೆಲ್ಲ ದೇವ್ರ ಮನೆ ಬೆಟ್ಟದ ರೇಂಜಸ್ಸು. ಇದ್ರ ಹಿಂದೆ ಹೋದರೆ ಬ್ಯೂಟಿಫುಲ್ ವ್ಯೂ ಪಾಯಿಂಟ್ ಇದೆ. ಅಂದರೆ ಇಲ್ಲಿ ಹತ್ತಿರ ಅಲ್ಲ, ಸ್ವಲ್ಪ ದೂರ, ಬಟ್ ಸುತ್ತಲೂ ಬೆಟ್ಟ ಇದೆ. ಹಿಂದ್ಗಡೆ ವಾಟರ್ ಸ್ಟ್ರೀಮ್ ಹರಿಯುತ್ತೆ, ಮಾನ್ಸೂನಲ್ಲಿ ಜೋರಾಗಿ ಹರಿಯುತ್ತೆ, ಇವಾಗ ಲೈಟಾಗಿ ಹರಿತಾ ಇದೆ. ಸೊ ಚೆನ್ನಾಗಿದೆ, ಮುಂದ್ಗಡೆ ಒಳ್ಳೆ ವ್ಯೂ ಇದೆ, ಹಿಂದ್ಗಡೆಯಿಂದ ವ್ಯೂ ಇದೆ, ವಿತ್ ವಾಟರ್ ಸೋರ್ಸ್ ಸಹ ಇದೆ. ಲಂಚ್ ಟೈಮ್ ಆಗಿದೆ, ಸೊ ಡೈನಿಂಗ್ ಏರಿಯಾಗೆ ಬಂದಿದ್ದೀವಿ ನಾವೀಗ. ಆ್ಯಂಡ್ ಡೈನಿಂಗ್ ಏರಿಯಾನೂ ಅಷ್ಟೇ ತುಂಬ ಚೆನ್ನಾಗಿದೆ. ಆ್ಯಂಬಿಯನ್ಸ್ ಎಲ್ಲ, ಲೈಟಿಂಗ್ಸ್ ಎಲ್ಲ ರಾತ್ರಿ ಹಾಕಿದಾಗ ಇನ್ನೂ ಶ್ಯಾಂಡ್ಲೇರ್ ಎಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಆ್ಯಂಡ್ ಈಗ ನಾವು ಇಲ್ಲಿ ಅಲಾಕಟ್ಟೆಯಲ್ಲಿ ಬುಕ್ ಮಾಡ್ಕೊಳ್ಬೇಕು ಮಧ್ಯಾಹ್ನ ಲಂಚು. ಇಲ್ಲಿ ಮಲ್ನಾಡ್ ಫುಡ್ ಸಿಗುತ್ತೆ, ಕಾಂಟಿನೆಂಟಲ್ ಸಿಗುತ್ತೆ, ಮತ್ತು ಚೈನೀಸ್ ಐಟಮ್ನ ನೀವು ಆರ್ಡರ್ ಮಾಡ್ಕೊಳ್ಬೋದು. ಈಗ ನಾವು ಲಂಚಿಗೆ ಚಪಾತಿ, ದಾಲು ಮತ್ತು ವೆಜಿಟೇಬಲ್ ಕುರ್ಮಾ, ಆಲೂ ಜೀರಾ ಮತ್ತು ಅನ್ನ ರೈಸ್ನ ಆರ್ಡರ್ ಮಾಡಿದ್ದೀವಿ. ಸೊ ಟೇಸ್ಟ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಕರ್ಡ್ ರೈಸ್ ಕೂಡ ಆರ್ಡರ್ ಮಾಡಿದ್ದೀವಿ. ಕುರ್ಮಾ ಚೆನ್ನಾಗಿದೆ, ದಾಲ್ ಕೂಡ ಅಷ್ಟೇ, ಎರಡೂ ಟೇಸ್ಟಿ ಆಗಿದೆ, ನೈಸ್. ಬಫೆ ಬ್ರೇಕ್ಫಾಸ್ಟ್ ಇರುತ್ತೆ ಮಾರ್ನಿಂಗು, ಇದು ನಿಮಗೆ ಪ್ಯಾಕೇಜಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ಇನ್ನು ಲಂಚು, ಡಿನ್ನರು ಮತ್ತು ಸ್ನ್ಯಾಕ್ಸ್ ಏನಾದ್ರು ಬೇಕು ಅಂದರೆ ನೀವು ಅಡಿಷ್ನಲಾಗಿ ಆರ್ಡರ್ ಮಾಡ್ಕೊಳ್ಬೇಕಾಗತ್ತೆ. ಆ್ಯಂಡ್ ಇಲ್ಲಿ ನಿಮಗೆ ನಾನ್ ವೆಜ್ ಕೂಡ ಸಿಗುತ್ತೆ, ವೆರೈಟೀಸ್ ಆಫ್ ಏನು ಡಿಶಸ್ ಇರುತ್ತೆ ಸೊ ಅದೆಲ್ಲ ಸಿಗುತ್ತೆ. ಈ ರೆಸಾರ್ಟಲ್ಲಿ 2 ವೆದರ್ ನೋಡಿದ್ವಿ ಇವತ್ತು. ಸಂಜೆ ಸರಿ ಮಳೆ ಬಂತು, ಒಂದು 1/4 ಗಂಟೆ ಬಂತು, ತುಂಬ ಏನಲ್ಲ. ಬಟ್ ಮಾನ್ಸೂನಲ್ಲಿ ಹೇಗಿರುತ್ತೆ ನಾವು ವೆದರ್ ಕೂಡ ನೋಡಿದ್ವಿ ಈ ರೆಸಾರ್ಟಲ್ಲಿ. ಸಖತ್ತಾಗಿ ಅನ್ನಿಸ್ತು. ಆ ಕಡೆ ಎಲ್ಲ ಫಾಗ್ ಕವರ್ ಆಗೋಯ್ತು ಸಡನ್ನಾಗಿ. ಆಮೇಲೆ ಬಿಸಿಲು ಕೂಡ ಬಂತು 5:30 ಅಷ್ಟೊತ್ತಿಗೆ. ಸೊ ತುಂಬ ಕೂಲಾಗಿದೆ ಈಗ ವೆದರು. ಆ್ಯಂಡ್ ಈಗ ಸಂಜೆ 6 o'clock ಆಯಿತು. ಸ್ನ್ಯಾಕ್ಸ್ ಆರ್ಡರ್ ಮಾಡಿದ್ದೀವಿ. ಒಂದು ಫ್ರೆಂಚ್ ಫ್ರೈಸು ಮಕ್ಕಳಿಗೆ ಇಷ್ಟ ಅಂತ, ಮತ್ತು ಆನಿಯನ್ ಪಕೋಡ ಆರ್ಡರ್ ಮಾಡಿದ್ವಿ. ಸೊ ತಿಂತಾಯಿದ್ವಿ, ಟೇಸ್ಟ್ ಎಲ್ಲ ತುಂಬ ಚೆನ್ನಾಗಿದೆ. ಆ್ಯಂಡ್ ಹಂಗೆ ಇಲ್ಲೇ ಓಡಾಡಿಕೊಂಡು ಟೈಮ್ ಸ್ಪೆಂಡ್ ಮಾಡ್ತಾಯಿದ್ವಿ. ಇನ್ನು ಲೈಟ್ ಎಲ್ಲ ಹಾಕಿದ್ಮೇಲೆ ಅದೊಂದು ವ್ಯೂ ತುಂಬ ಚೆನ್ನಾಗಿರುತ್ತೆ, ಅದು ನಿಮಗೆ ತೋರಿಸ್ತೀನಿ. ಹಾಯ್, ಗುಡ್ ಮಾರ್ನಿಂಗ್. ಬ್ಯೂಟಿಫುಲ್ ಮಾರ್ನಿಂಗ್. ಕಣ್ಣು ಬಿಟ್ಟಿದ ತಕ್ಷಣ ನಮ್ಮ ಬಾಲ್ಕನಿಯಿಂದ ಫುಲ್ಲು ಮಿಸ್ಟ್ ಕವರ್ ಆಗಿತ್ತು ಈ ಕಡೆ. ಆ್ಯಂಡ್ ಈ ಕಡೆಯಿಂದನೇ ಸನ್ರೈಸ್ ಆಗ್ತಾಯಿದೆ ಲೈಟಾಗಿ. ವೆದರ್ ಫುಲ್ ಚಿಲ್ಡ್ ಆಗಿದೆ ಹೊರಗಡೆ ಬಂದ್ರೇ. ಬಟ್ ಈ ನೇಚರಲ್ಲಿ ಹಿಂಗೆ ವಾಕ್ ಮಾಡ್ತಾಯಿದ್ದೀವಿ, ತುಂಬ ಖುಷಿ ಆಗ್ತಾಯಿದೆ, ಒಂಥರ ರಿಲ್ಯಾಕ್ಸ್ ಫೀಲ್ ಆಗ್ತಾಯಿದೆ ನಮಗೆ. ಫುಲ್ ಪೀಸ್ಫುಲ್ ಆಗಿದೆ, ಬರೀ ಹಕ್ಕಿ ಪಕ್ಷಿಗಳ ಸೌಂಡ್, ಚಿರ್ಪಿಂಗ್ ಸೌಂಡ್ ಮಾತ್ರ ಕೇಳಿಸ್ತಾ ಇರೋದು. ನೈಸ್ ಎನ್ವೈರ್ನ್ಮೆಂಟ್. ಸೊ ಈಗ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೀವಿ. ಇಲ್ಲಿ ನಾನು ನಿಮ್ಗೆ ಆಲ್ರೆಡಿ ಹೇಳಿದೆ ಬಫೆ ಬ್ರೇಕ್ಫಾಸ್ಟ್ ಇರುತ್ತೆ ಮಾರ್ನಿಂಗ್ ಅಂತ, ನಿಮ್ಮ ಪ್ಯಾಕೇಜಲ್ಲಿ ಇನ್ಕ್ಲೂಡ್ ಆಗಿರುತ್ತೆ ಅಂತ. ಸೊ ಇವಾಗ ಈಗ ಏನೇನಿದೆ ಬ್ರೇಕ್ಫಾಸ್ಟ್ಗೆ ಅಂತ ಹೇಳ್ತಾ ಹೋಗ್ತೀನಿ. ಬ್ರೆಡ್ ಬಟರ್ ಜಾಮ್ ಇದೆ, ಕಾರ್ನ್ಫ್ಲೇಕ್ಸ್, ಚೊಕೋಸ್ ಇದೆ, ಆ್ಯಂಡ್ ಫ್ರೆಶ್ ಜ್ಯೂಸ್, ಕಟ್ ಫ್ರೂಟ್, ಮತ್ತು ಇಡ್ಲಿ, ಚಟ್ನಿ, ಸಾಂಬಾರು ಮತ್ತು ವಡೆ ಇದೆ. ಇದಕ್ಕೆ ಪೂರಿ ಮತ್ತು ಕುರ್ಮಾ ಇದೆ.
ಸೊ ಎಲ್ಲ ಟೇಸ್ಟ್ ಎಲ್ಲ ಚೆನ್ನಾಗಿದೆ ಅನಿಸ್ತದೆ. ಹೇಗೆ ಅನಿಸ್ತದೆ ನಿಮಗೆ? ಸೂಪರ್. ಸೊ ಕೈಲಾಸ್ ಕೂಡ ಚೆನ್ನಾಗಿದೆ ಅಂತ ಹೇಳಿದ್ರು. ಸೊ ಈಗ ನಾನು ಟೇಸ್ಟ್ ಮಾಡ್ತಿದ್ದೀನಿ. ನೀವೇನಾದ್ರು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಬಂದಾಗ ಇಲ್ಲಿ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಸ್ವಿಮ್ಮಿಂಗ್ ಪೂಲ್ ಇದೆ, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್ ಅಂತ ಹೇಳ್ಬೋದು. ಫುಲ್ಲು ಅಲ್ಲಿವರೆಗೂ ಆ ಬೆಟ್ಟದ ವ್ಯೂವರೆಗೂ ಸಹ ಕರ್ಕೊಂಡು ಹೋಗೋದು. ಹಾಗೆ ಇಂಡೋರ್ ಆ್ಯಕ್ಟಿವಿಟೀಸ್ ಅಂತ ಬಂದರೆ ಇಲ್ಲಿ ಟೇಬಲ್ ಟೆನ್ನಿಸ್ ಇದೆ, ಚೆಸ್ಸು, ಕೇರಮ್ ಎಲ್ಲ ಇದೆ. ನಿಮ್ಮ ಲವ್ಡ್ ಒನ್ಸ್ ಜೊತೆ ನೀವು ಆರಾಮಾಗಿ ಸ್ಪೆಂಡ್ ಮಾಡ್ಬೋದು ಟೈಮ್. ನೀವೇನಾದ್ರು ಈ ರೆಸಾರ್ಟಿಗೆ ಬಂದು ಬೇರೆ ಕಡೆ ಎಲ್ಲ ಎಕ್ಸ್ಪ್ಲೋರ್ ಮಾಡಬೇಕು ಅಂತಂದರೆ ಕೊಟ್ಟಿಗೆಹಾರ ಇಲ್ಲಿಂದಲೇ ಓಪನ್ ಆಗೋದು. ಚಿಕ್ಕಮಂಗ್ಳೂರು ಗೇಟ್ವೇ ಅಂತಲೇ ಹೇಳ್ಬೋದು. ಸೊ ಕೊಟ್ಟಿಗೆಹಾರದಿಂದ ಈ ಕಡೆ ಹೋದರೆ ಚಾರ್ಮಡಿ ಘಾಟ್ ಓಪನ್ ಆಗುತ್ತೆ. ಚಾರ್ಮಡಿ ಘಾಟಲ್ಲಿ ಡ್ರೈವ್ ಮಾಡೋ ಸೀನಿ ಡ್ರೈವೇ ಬೇರೆ ಥರ ಅನಿಸುತ್ತೆ. ಒಳ್ಳೆ ಹೆವನ್ ಅನಿಸುತ್ತೆ. ನೀವು ಎಸ್ಪೆಷಲಿ ಮನ್ಸೂರಲ್ಲಿ ಬಂದರೆ ಈ ರೆಸಾರ್ಟ್ ಹಿಂದ್ಗಡೆ ಬರೋದೇ ದೇವ್ರ ಮನೆ. ಬ್ಯೂಟಿಫುಲ್ ಒಂದು ಹಿಲ್ ಸ್ಟೇಷನು, ಅದು ತುಂಬ ಚೆನ್ನಾಗಿದೆ. ಸೊ ಈವ್ನಿಂಗ್ ಹೋದರೆ ತುಂಬ ಚೆನ್ನಾಗಿರುತ್ತೆ. ಇನ್ ಕೇಸ್ ಮಾನ್ಸೂನ್ ಬರ್ತೀರಾ ಅಂದರೆ ಆಲ್ಮೋಸ್ಟ್ ಯಾವಾಗಲೂ ಫಾಗಲ್ಲೇ ಕವರ್ ಆಗಿರುತ್ತೆ 24/7. ಅದು ಸಹ ಎಕ್ಸ್ಪ್ಲೋರ್ ಮಾಡ್ಬೋದು. ಮತ್ತು ಹತ್ತಿರದಲ್ಲಿ ಸಾಕಷ್ಟು ಪ್ಲೇಸಸ್ ಎಲ್ಲ ಇದೆ, ಅದೆಲ್ಲ ಡಿಸ್ಕ್ರಿಪ್ಷನ್ ಹಾಕಿರ್ತೀವಿ. ಈ ರೆಸಾರ್ಟ್ ಜೊತೆ ನೀವೇನಾದ್ರು ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಪ್ಲ್ಯಾನ್ ಇದ್ದರೆ ಅದನ್ನು ಸಹ ಚೆಕ್ ಮಾಡ್ಬೋದು. ಈ ವಿಡಿಯೋ ಮುಗಿಸೋಂಥ ಟೈಮ್ ಬಂದಿದೆ. ಈ ವಿಡಿಯೋ ನಿಮಗೆ ಭಾಳ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ, ಮತ್ತು ತುಂಬ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಅಂದ್ಕೊತೀನಿ. ಇನ್ ಕೇಸ್ ನೀವೇನಾದ್ರು ಈ ರೆಸಾರ್ಟ್ಗೆ ಪ್ಲ್ಯಾನ್ ಮಾಡಬೇಕಾದ್ರೆ, ಸೊ ಇದನ್ನ ಪ್ರೈಸ್ ಹೇಳೋದಾದರೆ ಇದಕ್ಕೆ 12,000 rupees ಆಗುತ್ತೆ ಫಾರ್ ಕಪ್ಪಲ್ಲು. ಫಾರ್ 2 sharing ಆದರೆ. ಸೊ 3 sharing ರೂಮ್ಸ್ ಇದೆ, ಬಾತ್ ಟಬ್ ಇರೋಂಥ ರೂಮ್ಸ್ ಇದೆ, ಮತ್ತು ವಿಲ್ಲಾ ಥರ ರೂಮ್ಸ್ ಎಲ್ಲ ಇದೆ. ಬೇರೆ ಬೇರೆ ಪ್ರೈಸ್ ಇರುತ್ತೆ, ಮತ್ತು ಸೀಸನಲ್ಲಿ ಟ್ಯಾರಿಫ್ ಕೂಡ ಚೇಂಜ್ ಆಗುತ್ತೆ ಅಂತ ಹೇಳ್ತಾಯಿದ್ರು. ಎಲ್ಲದನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀವಿ, ವಿತ್ ಕಾಂಟ್ಯಾಕ್ಟ್ ನಂಬರು ಸಹ ಹಾಕಿರ್ತೀವಿ. ಬುಕ್ಕಿಂಗ್ ನಂಬರು ಅಷ್ಟೇ ಸ್ಕ್ರೋಲ್ ಆಗ್ತಾಯಿದೆ, ನೀವು ಅದನ್ನ ಬುಕ್ ಮಾಡ್ಕೋಬೋದು. ನಾವು ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀವಿ. ಅಲ್ಲಿವರೆಗೂ ಟ್ರಾವೆಲ್ ಮೋರ್, ಹ್ಯಾವ್ ಫನ್.